ಈ ಒಂದು ಸಭೆಯನ್ನು ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ, ಏನು ದಿನಾಂಕ 25 ಒಂದು ನಡೆದಂಥ ಕೋಮಲ್ ಚುನಾವಣೆಯಲ್ಲಿ ನನಗೆ ಮತ ಕೊಟ್ಟಂಥ ಸುಮಾರು 29 ಜನ ನಾನು ಮತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನನಗೆ ಅಷ್ಟೊಂದು ಮತಗಳು ಬರಲು ಸಹಕರಿಸಿದಂಥ ಎಲ್ಲ ನನ್ನ ಸಹೋದರ ಮಿತ್ರರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾನು ನಿಮ್ಮ ಒಂದು ಪತ್ರಿಕಾ ಮಿತ್ರರನ್ನು ನಾನು ಇವತ್ತಿನ ಕರೆದಿದ್ದೀನಿ. ನನಗೂ ನಿಮ್ಮಿಂದಲೂ ಸಹ ಹೆಚ್ಚಿನ ಪ್ರೋತ್ಸಾಹ ಸಿಕ್ತು. ತಾವು ಸಹ ನನಗಷ್ಟೊಂದು ಮತಗಳು ಬರೋದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರು, ಅವು ಏನೇ ಮೀಡಿಯಾ ಚಾನಲ್ ಇದ್ದಾರೆ, ನಿಮ್ಮೆಲ್ಲರ ಸಹಕಾರ ಸಿಕ್ತು ಅನ್ನೋದು ನಿಮಗೂ ಸಹ ನನ್ನ ಒಂದು ಧನ್ಯವಾದ ಅರ್ಪಿಸೋದಕ್ಕೆ ಇವತ್ತಿನ ದಿನ ಕರೆದಿದ್ದೀನಿ. ಇನ್ನೇನಾದರೂ ಕೇಳೋಂಗಿದ್ರೆ ಕೇಳ್ಬೋದು. ತಯಾರಿ ಚೆನ್ನಾಗೇ ಮಾಡ್ಕೊಂಡಿದ್ವಿ. ನಾವು ಅಂದ್ಕೊಂಡಷ್ಟು ಮತಗಳು ನಮ್ಗೆ ಬಂದಿಲ್ಲ. ನಮಗಿನ್ನ ಮತಗಳು ಜಾಸ್ತಿ ಬರಬೇಕಾಗಿತ್ತು. ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸದಿಂದಲೇ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ. ಕೆಲವು ಕಾರಣಾಂತರಗಳಿಂದ ನಾವು ಈ ಸರಿ ಜನ ಕೊಟ್ಟಂಥದ್ದು ಏನು ಡೆಲಿಗೇಟ್ಸ್ ಕೊಟ್ಟಿದ್ದಾರೆ ಆ ತೀರ್ಪನ್ನು ಒಪ್ಪಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನೀಗ ನೂತನವಾಗಿ ಆಯ್ಕೆಯಾಗಿದ್ದಾರೆ ಶ್ರೀಯುತ ಕಾಡಳ್ಳಿ ನಾಗರಾಜ್ ಅವರಿಗೆ ನಾನು ಶುಭಾಶಯ ಕೂಡ ಕೋರೋದಕ್ಕೆ ನಾನು ಇವತ್ತಿಂದ ಇಷ್ಟಪಡ್ತಾಯಿದ್ದೀನಿ. ಇಲ್ಲ, ನನಗೇನಾಗಿಲ್ಲ. ನಾನು ಕರೆಕ್ಟ್ ಹೋಗಿದ್ದೆ. ಸೋತಿರೋದು ಯಾಕಂತ ಸೋತಿರೋದಕ್ಕೆ ನಾನಾ ಕಾರಣಗಳಿರ್ಬೋದು. ನಮ್ಮ ಹತ್ರ ಯಾವುದೇ ಅಧಿಕಾರ ಇಲ್ಲ. ನಮ್ಮ ಹತ್ರ ಮಿತ್ರ ಬಳಗ ಇದೆ, ಅಧಿಕಾರ ಬಳಗ ನಮ್ಮ ಹತ್ರ ಇಲ್ಲ. ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಅಲ್ಲ MP ಗಳಾಗ್ಬೋದು. ನಮ್ಮ ಹತ್ರ ಯಾರೂ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಸ್ನೇಹಕೂಟ. ನಾವೆಲ್ಲ ಮಿತ್ರರು, ನಾವೆಲ್ಲ ಒಂದು ತಾಯಿ ಮಕ್ಕಳ ಥರ ನಾವು ಅಣ್ಣ ತಮ್ಮ ಇದ್ದೀವಿ. ಅವ್ರ ಬೆಂಬಲದ ಮೇಲೆ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ. ಅವ್ರ ಸಹಕಾರದಿಂದಲೇ ಇವತ್ತಿನ ದಿನ ನಾನು ಇಷ್ಟು ಮತಗಳು ಸಂಪಾದನೆ ಮಾಡಿದ್ದೀನಿ. ಹೌದು, ಡೆಲಿಗೇಟ್ಸ್ ಕಡೆಯಿಂದನೇ ಬರಬೇಕಾಗಿತ್ತು. ಅದು ಆ ಟೂರ್ ಹೋಗದೇ ಇದ್ದಿದ್ರೆ 100% ನಾನು ಗೆಲ್ತಾ ಇದ್ದೆ. ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು 10 ದಿನ ಪ್ರವಾಸ ಕರ್ಕೊಂಡೋದ್ರು. ಯಾವುದೇ ಫೋನ್ಗಳನ್ನ ಎಲ್ಲ ಸ್ವಿಚ್ ಆಫ್ ಫೋನ್ಗಳು ಕಿತ್ಕೊಂಡ್ರು, ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು, ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು. ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವರು, ಎರಡೂ ಪಕ್ಷದವರು ಮಾಡಿದ್ದಾರೆ. ಜನತಾ ದಳದವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. JDS ಕಾಂಗ್ರೆಸ್ ಅವ್ರು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಇದ್ರಲ್ಲ. ಇಲ್ಲ, ನಾನು ತಗೊಂಡು ವಿಷಯ ಹೇಳ್ತೀನಿ. ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ, ಅಲ್ಲಿ ಒಂದು 4 ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಂದರು. ಈ ರೀತಿ ನೀವ್ಯಾರೋ ಮೀಡಿಯಾದವ್ರು ಕೇಳ್ತಾರೆ. ನಾನು ಅದಕ್ಕೆ ಇದೆಲ್ಲ ನೋಡಿದೆ. ಈ ರೀತಿ ನೀವು ಹೈಜಾಕ್ ಮಾಡಿದ್ರೆ ಅಂತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನನಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ದಿದ್ದು ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಅವತ್ತೊಂದು ದಿನ ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು. ಏನು ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ಬಿಟ್ಟಿದ್ರು. ಆ ಕಾರಣದಿಂದ ಈ ಲೇಟಾಗಿ 4 ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವ್ರು ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ. ಒಂದು ದಿವಸ ಅವ್ರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದರು, ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ. ಆ ನೋವನ್ನು ಬರ್ಸೋಕ್ಕಾಗದಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ನನ್ನ ತಾಯಿ ತೀರ್ಕೊಂಡ್ರು. ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದರು. ತಾವೆಲ್ಲ ಕೇಳಿರ್ಬೋದು, ತಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲೇ ಮೊನ್ನೆ ಲಾಸ್ಟ್ ಎಲೆಕ್ಷನಲ್ಲೂ ಈ ಮಾತು ಹೇಳಿದ್ದೀನಿ. ಮೊದಲ ಎಲೆಕ್ಷನಲ್ಲಿ ಸೋತಾಗ ನಾನು ತಾಯಿನ ಕಳೆದುಕೊಂಡಿದ್ದೆ.
ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ಹೋಗಲ್ಲ, ನಾನು ಬಾಡಿ ಹೋಗ್ತದೆ ಅಂತ ಹೇಳಿದರು. ಆ ರೀತಿ ಹೇಳಿದರು. ಅಂದರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದರೆ, ತಾಯಿನ ಕಳೆದುಕೊಂಡ್ವಿ, ಎಲ್ರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನೇ, ನಿಜಾನೇ ಅದು. ತಾಯಿನ ಕಳೆದುಕೊಂಡು ಒಂದು ನೋವಿತ್ತು ಅಂತ. ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವಿಡಿಯೋ ತೋರಿಸ್ತಾ ಇರ್ತಾರೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ಸಮಯ ಓಟ್ ಹಾಕ್ಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು ಅದು. ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನಮ್ಮ ತಾಯಿ ಈ ರೀತಿ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ, ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಂಡ್ರೆ ಎತ್ತಲ್ಲಿ ಅತ್ತ ನಿಮ್ಮ ತಾಯಿ ಹಂಗೇನಾದರೂ 3 ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ. ನಾನು 21ನೇ ತಾರೀಕು ನಾನು ಅಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು. ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಂಡ್ರು. ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಮಾಡೋ ಕೆಲಸ? ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ಸು. ಅವ್ರು ನನಗಿದು ಯಾರು ಹೇಳಿದ್ದಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ದು. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು, ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲಣ್ಣ, ನಮಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು, ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಆ ಓಬುಲ್ ರೆಡ್ಡಿನ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋಂಥ ನೆಸಿಟಿ ಇತ್ತ ನಿಮಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ. ಎಂ ವಿ ವೆಂಕಟಪ್ಪನವರಿಂದ ಹಿಡಿದು, ಆಲಂಗೂರು ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷಿಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಇಳಿದಿಲ್ವಲ್ಲ. ಚುನಾವಣೆ ನಡೀತಾ ಇತ್ತು, ಕಾಮನ್ ಆಗಿಬಿಟ್ಟಿದೆ. ಏನು ಕರ್ಕೊಂಡು ಹೋಗೋದು, ಟೂರ್ ಕರ್ಕೊಂಡು ಹೋಗೋದು, ಅವ್ರಿಗೇನೋ ಆಮಿಷಗಳು ತೋರಿಸೋದು, ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು, ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಕಡೆಯೂ ಇದೆ, ನಮ್ಮ ತಾಲೂಕಲ್ಲೇ ಇದೆ ಅಂತಲ್ಲ. ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ತಾಯಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋವಿನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರಂತ. ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ? ನಮ್ಗೆ ಎಲ್ಲಿ ಹೋಗ್ತಿದ್ದ? ನಿಮ್ಗೆ ಡೆಲಿಗೇಟ್ ಫಾರಮ್ ನಿಮ್ಮ ಹತ್ರನೇ ಇದೆ, ಮತ ನಿಮಗೆ ಕೊಡ್ತಾ ಇದ್ದ, ಯಾಕೆ ಅಷ್ಟು ಹಿಂಸೆ ಕೊಟ್ಟೋದು? ಆ ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ, ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ? ನಿಮ್ಮ ಆತ್ಮಸಾಕ್ಷಿ ಇದಾಗ ಹೇಳಿ, ಇಲ್ಲ ಅವ್ನು ಕರೆಸ್ಕೊಂಡೋಗ್ಬಿಟ್ಟು ಕೇಳಿ, ಹೇಳ್ತಾರೆ? ಇಂಥ ರಾಜಕಾರಣ ಬೇಕಾಗಿತ್ತಾ? ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು, ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ ಅಂತ. ನಿಜಾನೇ, 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋದು. ನೀವು ಕರೆದ್ರೆ ಬರಬೇಕು ಜನ, ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ, ಫೋನ್ ಮಾಡಿದ್ರೆ ಬರಬೇಕು. ನೀವೇ 2 ಟ್ರಿಪ್ ಕರ್ಕೊಂಡು ಹೋದ್ರು. ಒಂದು ಟ್ರಿಪ್ಪು ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ, ನೀವು ಖುದ್ದಾಗಿ ಬರಬೇಕು ಅಂತ, ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು. ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದರು. ತಪ್ಪಿಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು, ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಟೂರ್ ಕರ್ಕೊಂಡು ಹೋಗ್ಬಿಟ್ಟು, ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದು. ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನಿಮ್ಗೆ ಮತ ಬಂದಿರೋದು 35 ವೋಟು. ಇದರಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ಇದು ಗೆದ್ದಿದ್ದೀರಾ, ನೀವೇನು ಹೇಳ್ತೀರಿ ಇದಕ್ಕೆ? 53 ಜನನ ನೀವು ಕರ್ಕೊಂಡು ಹೋದ್ರಿ, ನೀವು 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಮ್ ಹತ್ರ ಅವ್ರ ಹತ್ರ ತಗೊಂಡಿಲ್ಲ. ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ. ನಾನು ಮುಳುಬಾಲಲ್ಲೇ ಇದ್ದೀನಿ. ನಾನು ಯಾರಾದರೂ ಒಬ್ಬ ಡೆಲಿಗೇಟ್ ಎಲ್ಲಾದರೂ ಪ್ರವಾಸಕ್ಕೆ ಕಳಿಸಿದ್ದೀರಿ ಅಂತ ಹೇಳೋಕ್ಕಿದ್ರೆ, ಒಂದು ಡೆಲಿಗೇಟ್ ಫಾರಮ್ ನಾನು ತಗೊಂಡಿದ್ದೀನಿ ಸಾಬೀತುಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಡೋದು? ನನಗೆ 29 ಮತ ಬಂದಿದೆ, ಕೇವಲ 6 ಮತಗಳಿಂದ ಇವತ್ತಿನ ದಿನ ನಾನು ತಿರಸ್ಕಾರ ಮಾಡಿ ನಾನು ಅದು ಒಪ್ಕೊಂಡಿದ್ದೀನಿ.
ಯಾವ ರೀತಿ ಗೆದ್ದಿದ್ದೀರಿ? ನೀವು ಗೆದ್ದಿದ್ದೀರಾ, ನಾನು ಗೆದ್ದಿದ್ದೀನ? ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ? ಇವ್ರು ನಾನು ಓಟಲ್ಲಿ ಸೋತಿರ್ಬೋದು, ಜನರ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ. ಹೌದು, ನಿಜಾನೇ. ಅವರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇದ್ದಾರೆಲ್ಲ, ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ನಿಲ್ಲಿಸಿದ್ದೀನಿ, 3 ಜನ ಗೆಲ್ಲಿಸ್ಬಿಡ್ತಿದ್ದೀನಿ ಅಂತ ಹೇಳಿದ್ರು. ಚುನಾವಣೆ ನಡೆಯೋವಾಗ, ಚುನಾವಣೆ ನಡೆದ ಮೇಲೆ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು. ಯಾಕೆ ಸೋತರು? 2 ಕಡೆ ಶ್ರೀನಿವಾಸಪುರ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕಿನಲ್ಲಿ JDS ಶಾಸಕರು ಇದ್ದೀರಲ್ಲ ನೀವು, ಯಾಕೆ ಒಬ್ಬ ಅಮಾಯಿ ಹುಡುಗಿನ ಯಾಕೆ ಸೋಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗೆದ್ರು? ಅದು ಯಾರ ಸಹಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಏನು ಲಕ್ಷ್ಮೀಪ್ರಿಯಾ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯಾ ಅಂತ JDS ಅಭ್ಯರ್ಥಿ ಮಾಡಿದ್ರಲ್ಲ. ಶ್ರೀನಿವಾಸಪುರ ತಾಲೂಕು MLA JDS ಅವರೇ ಅಲ್ವಾ? ಮುಳಬಾಲ್ ತಾಲೂಕು MLA ಅಲ್ವಾ? ಅವರೇ ಅಲ್ವಾ? ಅದನ್ನೇ ನಿಮಗೆ ಹೇಳಿದಾರಲ್ವಾ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗಪಡಿಸಿ. ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ, ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ. JDS ಕಾಂಗ್ರೆಸ್ ಇಬ್ಬರು ಸೇರಿ ಸೋಲಿಸಿದ್ದಾರೆ. ಆ JDS ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು? ಆ JDS ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಈಗ ಅವರು? ನನ್ನ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನನ್ನನ್ನು ಕಂಡು ಅವರು ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕು? ಅದಕ್ಕಿಂತ ಜೋರಾಗಿ ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಫ್ಲೈಟ್ಗಳು ಕರ್ಕೊಂಡೋದ್ರು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನು ಬೇಕು? ನಾನು ಶಕ್ತಿಯನ್ನು ತೋರಿಸಿದ್ದೀರಲ್ಲ. ವೈಮನಸ್ಸು ಅನ್ನೋದೇನು ಇಲ್ಲ. ನನಗೂ ಶಾಸಕರು ಯಾವುದೇ ರೀತಿ ಮೈಮನಸ್ಸಿಲ್ಲ. ಅವ್ರು ಆಗಿರೋದನ್ನು ಮರ್ತಿದ್ದಾರಷ್ಟೇ, ಆದವನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇದ್ದಾರಷ್ಟೇ. ಏನಂತ? ಶಾಸಕರೇನು ನನಗೆ ಮಾತು ಕೊಟ್ಟಿಲ್ಲ. ಕಾಡಾಣಿ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ದು ನಾನು ಕೊನೆ ಅಂತ ಹೇಳ್ಬಿಟ್ಟು ಕೊನೆ ಅಂತ ನಾನು ಮಾತು ಕೊಟ್ಟಿದ್ದು. ಕಾಡಾಣಿ ನಾಗರಾಜ್ ಅವ್ರು ಹೇಳಿದ್ರು. ಶಾಸಕರು ಹೇಳ್ತಾರೆ ಚುನಾವಣೆ ಮೊದಲು ನಿಮ್ಮನ್ನೆಲ್ಲ ಕೂರಿಸಿ ಮಾತಾಡಬೇಕು, ಸುಮಾರು ಸಲ ನಿಮಗೆ ಫೋನ್ ಮಾಡೋದಂತೆ, ಅಟೆಂಡ್ ಆಗಿಲ್ಲ. ಎದುರು ಬದಲು ಹಾಕಿದ್ರೆ ನಾನು ರೆಡಿ ಇದ್ದೀನಿ. ಅವ್ರು ಕರೆಸಿ ಫೇಸ್ ಟು ಫೇಸ್ ಕೊಡಿಸಿದ್ರೆ ನಾನು ಅದಕ್ಕೆ ಜವಾಬ್ ನಾನು ಆ ಮಾತು ಹೇಳಿದ್ರೆ ಅದು ಸತ್ಯ ಆದರೆ ನೀವೇನು ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ. ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ಸಲ್ಲೂ ನಾನು JDSಲ್ಲೂ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ. ನಾನು ಮೊದಲು MLA ಎಲೆಕ್ಷನ್ JDS ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳೋಕ್ಕಾದ್ರೆ ನನ್ನ ಆತ್ಮಸಾಕ್ಷಿ ಒಪ್ಕೋಬೇಕಲ್ವ? ನಾನು JDS ಬೆಂಬಲ ಸಪೋರ್ಟ್ ಮಾಡಿರೋದು. ನಾನು ಮತ್ತು ನನ್ನ ಸಹಪಾಠಿಗಳು, ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು JDS ಪಕ್ಷಕ್ಕೆ. ನಾನು JDS ಪಕ್ಷ ಅವ್ರು ನಾನು ಸಪೋರ್ಟ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷನ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತದೆ? ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ. ನಾವೆಲ್ಲ ಕುಳಿತುಕೊಂಡು ಒಂದು ದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು. ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ, ಇವರ ಕರೆಕ್ಟಾ ಇನ್ನೂ ಬೇರೆ ಕರೆಕ್ಟ್ ಅಂತ ಕುಳಿತುಕೊಂಡು ತೀರ್ಮಾನ ತಗೊಳ್ತೀವಿ. ಹೌದು, ಕೆಲವೊಂದು ಪಕ್ಷದ ತೀರ್ಮಾನಗಳು ನನಗೆ ಇಡಿಸೋದನ್ನು ನಾನು ಸ್ವಲ್ಪ ಸ್ವಾಭಿಮಾನಿ. ಕೆಲವೊಂದು ಪಕ್ಷಗಳು ತಗೊಳ್ಳತಕ್ಕ ತೀರ್ಮಾನ ನಾನು ಇಡಿಸೋಲ್ಲ. ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಅಂದರೆ ನನ್ನ ಪಕ್ಷಕ್ಕೆ ನಾನು ಕೊಡೋದಿಲ್ಲ. ನನ್ನ ವ್ಯಕ್ತಿ ಮುಖ್ಯ, ವಿಶ್ವಾಸ ಮುಖ್ಯ, ಸ್ನೇಹ ಮುಖ್ಯ.
ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ಓಟ್ ಹಾಕೋಕೆ ಮುಂಚೆ ನಮಸ್ಕಾರ ಅಣ್ಣ ಕಟ್ಟಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ರು, ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು ಅಣ್ಣ, ಫೀಲ್ಡಲ್ಲಿ ಕಾಲಿಗೆ ನಮಸ್ಕಾರನೂ ಮಾಡಿದ್ರು. ಕೆಲವ್ರು ಅಳ್ತಾ ಇದ್ದಿದ್ದು ನೀವೆಲ್ಲ ನೋಡಿದ್ರಿ, ನನ್ನ ಹತ್ರ ಬಂದು ಅಳ್ತಾ ಇದ್ದಿದ್ದು ಕೂಡ ನೀವು ನೋಡಿದ್ರಿ, ನೀವು ಬಂದಿದ್ರಿ ಅಲ್ಲಿಗೆ. ಅವ್ರು ಏನು ಹೇಳ್ತಾ ಇದ್ರು ಅಂತ ಕೇಳಿದಿರಿ ನೀವು ಅಲ್ವಾ? ನಿಮ್ಮ ಕಿವಿಯೆಲ್ಲ ಕೇಳಿದಿರಿ ಅವ್ರು ಏನು ಹೇಳಿದ್ರು ಅಂತ. ನಾನು ಹೇಳಿದ ಮಾತು ಅವ್ರು ಹೇಳಿದ್ರ? ಆ ತಾಯಿ ಸಾವು ಬಗ್ಗೆ ಹೇಳಿದ್ರ? ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಟಾರ್ಚರ್ ಹಿಂಸೆ, ಆ ಮನುಷ್ಯ ಒಬ್ಬ ಓಬಲ್ ರೆಡ್ಡಿ ಅಂತ ಇದ್ರಲ್ಲ, ಅವ್ರಿಗೆ ಎಷ್ಟು ವರ್ಷ? 65 70 ವರ್ಷ ವಯಸ್ಸು. ಅವ್ರು ಅಳ್ತಾ ಇದ್ದಿದ್ದು ನೋಡಿದ್ರ? ನಾನು ಸೃಷ್ಟಿ ಮಾಡಿದ್ದೀನಿ ಅವ್ರು ಅಳ್ತಾ ಇದ್ದಿದ್ದು. ನೀವು ನೋಡಿದ್ರಲ್ಲ ಮೀಡಿಯಾದವರು? ನೀವೇ ಮಾತಾಡ್ತಿರಲ್ಲ, ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೇನೋ ತೊಂದರೆ ಆಗಿದೆ ಅಂತ ಕೇಳಿದ್ರಿ. ನಮಗೆ ಭಯ ಅಂದ್ರ ಇನ್ನೇನು ತೊಂದರೆ ಮಾಡ್ತಾರೋ ಅಂತ ಭಯ ಪಟ್ಟರು. ನಾನು ಯಾರನ್ನು ಸೋಲಿಸ್ಬೇಕು ಅಂತಿರಲಿಲ್ಲ, ನಾನು ಗೆಲ್ಲಬೇಕು ಅಂತಿಂತವನು. ನನಗೆ ಯಾರೂ ಶತ್ರುಗಳಿಲ್ಲ. ನಾನು ರಾಜೇಂದ್ರಗೌಡನು ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತಿಂತವನು. ನಾನು ಯಾರು ಸೋಲಿಸ್ಬೇಕು ಅಂತಿಂತವ್ರಲ್ಲ. ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ತಾವು ಮಾತಾಡಿದ್ದು ನಾನು ನೋಡಿದ್ದೆ. ಇದನ್ನು ಯಾರು ಸೋಲಿಸ್ಬೇಕು ಅಂತಿಂತವ್ರು ಅಂತ ಎಲ್ಲೋ ಒಂದು ತಗೊಂಡು ನಿಮ್ಮ ಒಂದು ಇದರಲ್ಲಿ ಬಂತು. ನಾನು ಸೋಲಿಸ್ಬೇಕು, ನಾನು ಕೇಳಿ ನನ್ನ ನಂಬರ್ ಸಿಗಲಿಲ್ಲ, ಇಲ್ಮೇಲೆ ಫೋನ್ ಮಾಡೋನು. ನಾನು ಸೋಲಿಸ್ಬೇಕು ಅಂತಿಂತವನಲ್ಲ, ನಾನು ಗೆಲ್ಲಬೇಕು ಅಂತಿಂತಿರೋದು. ಮುಖ್ಯವಾಗಿ ನಿಮ್ಮ ಸ್ನೇಹಿತರಾದಂಥ ಆಪ್ತ ಸ್ನೇಹಿತರಾದಂಥ ಆನಂದ್ ರೆಡ್ಡಿ ಅವರ ನಿಮ್ಮ ಗೆಲುವಿಗೆ ಯಾಕೆ ಬರಲಿಲ್ಲ? ಪಕ್ಷದಲ್ಲಿ ಗುರುತಿಸ್ಕೊಂಡು ಅವ್ರು ಯಾವುದೋ ನಾನು ಪಕ್ಷ ನಿಮ್ಗೆ ಹೇಳಿ, ನೀವು ಸುಮಾರು ಬಾರಿ ನೀವೆಲ್ಲ ಪತ್ರಿಕೆ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ, ನಾನು ವಿಶ್ವಾಸಕ್ಕಿಂತ ನನಗೆ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ. ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಅಲ್ಲ ಮುಖ್ಯ, ನನಗೆ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ, ನಾನು ಹಂಗೆ ನಡ್ಕೊಂಡು ಬಂದಿದ್ದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ಯಾರೋ ಅಲ್ಲಿ ಲೀಡ್ರ್ ಇದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದರೆ ವಿಶ್ವಾಸ, ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿನ ಮೊದಲ ಬಾರಿಗೆ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಿಲ್ಲಿಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ. ಗೆದ್ವಿ ನಾವು. ಕಾಂಗ್ರೆಸ್ಸು JDS ಎರಡು ವಿರುದ್ಧವಾಗಿ. ಆನಂದ್ ರೆಡ್ಡಿ ಅವ್ರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರಲಿಲ್ಲ. ಕರ್ಕೊಂಡು ಹೋದ್ವಿ, ನಾವು ಗೆದ್ವಿ. ಅದು ನನ್ನ ಸ್ನೇಹ, ನನ್ನ ಫ್ರೆಂಡು, ಅವ್ನು ಬರಬೇಕು ಅಷ್ಟೇ ನನಗಿರೋದು. ಅವತ್ತು ನಮ್ಮ ಮನೆಯವರೇ ನಿಲ್ಬೋದಾಗಿತ್ತು, ನಮ್ಮ ಮನೆಯವರೇ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನನಗೆ ಯಾರು ಅಬ್ಜೆಕ್ಷನ್ ಮಾಡ್ತಾಯಿದ್ರ? ಅವ್ರ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ. ನಾನು ಆ ಜಾಗದಲ್ಲಿದ್ದರೆ ನನ್ನ ವಿಶ್ವಾಸ ಅಂತ ಹೋಗ್ತೀನಿ. ಏನು ಮುಂದಿನ ನೋಡಕ್ಕೆ ನಾವೆಲ್ಲ ಕುಳಿತ್ಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಲ್ಲ, ಮುಂದೆ ಕುಳಿತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸರ್, ಈಗ ನಿಮ್ಮ ಸೋಲಿಸಿರೋರು ಯಾರು ಸರ್? ಏನು ನಿಮಗೆ ಸೋಲಿಗೆ ಕಾರಣ ಏನು? ಹೇಳಿದಲ್ಲ, ಈಗ ಸ್ನೇಹಿತರ ಹೇಳಿದ್ನಲ್ಲ, ಹೈಜಾಕ್ ಅಂತ ಹೇಳಿದ್ನಲ್ಲ. ಹೌದು, ಬಲವಂತವಾಗಿ ಓಟ್ಗಳು ಬಲವಂತ ಕೂಡಾಕೊಂಡಿದ್ದು. ಸಹಜ. ಹೌದು, ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡೋದು ಸಹಜ. ಹೌದು, ಆ ಇದರಲ್ಲಿ ನಿಮ್ಮ ಇದಕ್ಕೆ ಹೆಂಗ್ ಸರ್ ಹೈಜಾಕ್ ಮಾಡೋದು ಸಹಜ. ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಹೇಳಿ, ಹತ್ಕೊಂಡು ಬಂದು ಹೇಳಿದ್ದು ಯಾಕೆ ನನ್ನ ಮತ ಕೊಡೋಕೆ ಭಯ ಪಡ್ತಾ ಇದ್ದು, ನಮ್ಗೆ ಭಯ ಆಗ್ತಾ ಇದ್ದು, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾರು? ಆ ಮತದಾರ ಬಂದು ಅಳ್ತಾ ಇದ್ದಿದ್ದು ಯಾಕೆ ಆ ಗ್ರೌಂಡಲ್ಲಿ? ಕಾಡೆ ನಮ್ಮ ಶಾಸಕರ ಮಾತು ಹೇಳ್ತಾ ಇದ್ರು, ಯಾರು ಹೈಜಾಕ್ ಮಾಡಿಲ್ಲ, ಅವ್ರಿಗೆ ಸೋಲಿನ ಭಯ ಬಂದುಬಿಟ್ಟಿದೆ, ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಸೋಲಿನ ಭಯ ನನಗೆ ಬಂದಿರಲಿಲ್ಲ. ಸೋಲಿನ ಭಯ ಯಾರಿಗೆ ಬಂತೋ, ನಾನು ನಿಲ್ತೀನಿ ಅಂದ ತಕ್ಷಣ ಸೋಲಿನ ಭಯ ಯಾರಿಗೆ ಬಂತು ಅಂತ ಹೇಳ್ಬಿಟ್ಟು ಇಡೀ ತಾಲೂಕು ಗೊತ್ತು, ಅವ್ರಿಗೂ ಗೊತ್ತು. ಅದಕ್ಕೆ ಊರು ಬಿಟ್ಟು ಎಲ್ಲ ಆಚೆ ಹೋಗಿದ್ದು. 500 ಕಿಲೋಮೀಟರ್ ಆಚೆ ಹೋಗ್ಬಿಟ್ಟು ಲಾಡ್ಜ್ಗಳಲ್ಲಿ ಬಚ್ಚಿಕೊಂಡಿದ್ದು ಅವರು, ನಾನಲ್ಲ, ನಾನು ಮುಳುಬಾಲಲ್ಲೇ ಇದ್ದೀನಿ. ಹಾಗಾದ್ರೆ ಯಾರು ಸೋಲಿನ ಭಯ ಬಂದಿತ್ತು ಅಂತ ಹೇಳಿ. 5 ಜನ ಅಂತಲ್ಲ, 53 ಜನ. 53 ಜನ ರೆಸಾರ್ಟಲ್ಲಿ ಇದ್ದಿದ್ದು, 53 ಜನ ರೆಸಾರ್ಟಲ್ಲಿ ಇದ್ದಿದ್ದು. ಅವ್ರಿಗೆ ಭಯ ಇಲ್ದಿದ್ರೆ, ನಮಗೆ ಸೋಲಿನ ಭಯ ಅಂತ ಏನು ಹೇಳ್ತಾ ಇದ್ರು, ಅವ್ರಿಗೆ ಭಯ ಇದ್ದಿದ್ರೆ
5 ಜನನ್ನೇ ಹಾಲು ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಆಣೆ ಪ್ರಮಾಣಗಳು ಮಾಡಿಸ್ಕೊಂಡು 5 ಜನನ್ನೇ ಕರ್ಕೊಂಡು ಬರೋಂಥ ನೆಸಿಟಿ ಏನಿತ್ತು? ಫ್ರೀಯಾಗಿ ಬಿಡಬೇಕಾಗಿತ್ತು. ಯಾರು ಹೊಡೆದಾಗ್ತಾ ಇದ್ರಾ? ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದ್ರಾ? ಫ್ರೀಯಾಗಿ ಬಿಡ್ಬೇಕು. ಎಲ್ಲ ತಾಲೂಕಿನವ್ರು ಎಲ್ಲ ಬಂದ್ರಲ್ಲ, ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡು ಎಲ್ಲರೂ ಓಟ್ ಕೊಟ್ರಲ್ಲ. ಇವ್ರಾಕೆ 5 ಜನನೇ ಕರ್ಕೊಂಡು ಬಂದಿದ್ದಾಕೆ? ಯಾರಿಗೆ ಭಯ? ಕೊನೆ ಹಂತದಲ್ಲಿ ಜಾಸ್ತಿ ತಂದು 5 ಜನ ಅವ್ರ ಕಾರಲ್ಲೇ ತಂದರು. ಅವ್ರು ಹೇಳ್ತಾ ಇದ್ರಲ್ಲ, ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ. ಅದಕ್ಕೆ ಕೇಳಿದಿರಲ್ಲ, ಹಾರ್ಟ್ ಅಟ್ಯಾಕಾ ಇಲ್ಲ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರಿಂದ ಆ ತಾಯಿ ಮಗನ ಜೊತೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಳೆದುಕೊಂಡು ಇನ್ನೂ ಕೆಲವು ದಿವಸ ಬದುಕ್ತಾ ಇದ್ದ ತಾಯಿ. ಇದಕ್ಕೆಲ್ಲ ಪ್ರತಿಫಲ ಸಿಗ್ತಾ ತಾಲೂಕು ಜನ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಇರ್ತಾರೆ ಒಂದಿನ. ನಾನು ಪಕ್ಷದಲ್ಲಿ ಈಗಲೂ ಇಲ್ವಲ್ಲ. ಆವತ್ತು ನನ್ನ ಮಿತ್ರನ್ನೆಲ್ಲ ಕೇಳ್ತೀನಿ, ಅವರೆಲ್ಲ ಒಪ್ಕೊಂಡ್ರೆ ನಾನು ತೀರ್ಮಾನ ತಗೊಳ್ತೀನಿ. ನನ್ನ ಆತ್ಮೀಯನೆಲ್ಲ ಕೇಳ್ತೀನಿ. ಸರ್, ನೀವು ಕೇಳಿದ್ರಾ ಈ ತರ ಕೋಮಲ್ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತ ಚರ್ಚೆ ಮಾಡಿದ್ರ? ಹೌದು, ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಕುಳಿತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಹೌದು, ನನ್ನ ಕ್ಷೇತ್ರದಲ್ಲಿ ನನ್ನ ಕಂಟೆಸ್ಟ್ ಮಾಡಬೇಕಲ್ವಾ? ಆ ಮಾತುಕತೆ ನಡೆದಿಲ್ಲ ಸರ್. ಶಾಸಕರು ನನಗೂ ಫೋನಲ್ಲಿ ಸಂಭಾಷಣೆ ನಡೆದಿತ್ತು, ಮಾತಾಡಿದ್ರು ಅಷ್ಟೇ. ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಲ್ಲ, ನಾನು ಮಾತು ಕೊಟ್ಟಿದ್ರೆ ನಡ್ಕೋಬೇಕಣ್ಣ ಅಂತ ಕೂಡ ಹೇಳಿದ್ರಲ್ಲ. ಫೈನಲ್ ಆಗಿ ಏನಿಲ್ಲ, ನಾನು ಏನು ನನ್ನ ಜನ ಕೊಟ್ಟಿದ್ದ ತೀರ್ಮಾನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಯಾವುದು? ಹಾಂ, ಹೌದು. ಏನಿದೆ? ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಗೆದ್ದರು, JDS ಪಕ್ಷದವ್ರು ಸೋತರು. ಹೌದು, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೌದು. ನನಗೆ ಯಾರ ಮೇಲೆ ವಿಶ್ವಾಸ ಆಯಿತೋ ಅವ್ರು ನಾನು ಬೆಂಬಲ ಕೊಡಿ. ಆದ್ರೆ ಆತನಿಂದ ನನಗೇನು ಎಫೆಕ್ಟ್ ಆಗಿಲ್ಲ. ಯಾವ ಓಟು ಅದನ್ನ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ. ಆತನಿಂದ ನನಗೆಲ್ಲೂ ಡ್ಯಾಮೇಜ್ ಮಾಡೋಕ್ಕಾಗಲಿಲ್ಲ. ಆ ಮಾತುಗಳು ಯಾವುದು ಅವತ್ತು ಎಲ್ಲಿ ಡ್ಯಾಮೇಜ್ ಮಾಡೋಕೆ ಬಂದು ಇದ್ದಿದ್ದು 1-2 ಅದು ನನಗೆ ಬಂತು. ಅಂದರೆ ನಾನು ಆ ಪಕ್ಷದಲ್ಲಿ ಇಲ್ವಲ್ಲ. ಅವ್ರು ನನ್ನ ಹತ್ರಕ್ಕೆ ಬಂದಿರೋದಲ್ವಾ? ಅವ್ರು ನನ್ನನ್ನು ಕೇಳ್ಕೊಂಡು, ನಾನು ಯಾವತ್ತು ರಾಜಕೀಯವಾಗಿ ಅಂಥವ್ನ ಯಾವ ಕೇಳ್ಕೊಳ್ಳಿ. ಅವರೇ ನಾನು ಫೋನ್ಗಳು ಮಾಡಿ, ಅಣ್ಣ ಆಗೋಗಿದೆಯಣ್ಣ, ಬೇಡಣ್ಣ, ನನ್ನನ್ನು 2 ಸಾರಿ ಸೋತಿದ್ದೀನಣ್ಣ, ನಿಮ್ಮಿಂದನೇ ನಾನು ಸೋತಿರೋದಣ್ಣ, ಇನ್ಮೇಲೆ ಬೇಡಣ್ಣ, ನಾನು ತಪ್ಪು ಮಾಡಿದ್ದೀನಣ್ಣ, ನಾನು ತಪ್ಪು ಮಾಡಿದ್ದಕ್ಕೆ ನೀವು ನಾನು ಸೋಲ್ಸಿದ್ದೀರಣ್ಣ, ಇನ್ನು ನಾನು ಸರ್ ಮಾಡ್ಕೊಳ್ತೀರಣ್ಣ, ನಾವೆಲ್ಲ ಜೊತೆಯಲ್ಲಿರೋಣ ಅಂತ ಕೇಳ್ಕೊಂಡಿದ್ದು ಅವರು. ನಾನು ಯಾರ ಹತ್ರನೂ ಕೇಳ್ಕೊಂಡಿಲ್ಲ. ನಾನು ಯಾರ ಹತ್ರನೂ ಭಿಕ್ಷೆ ಬಿಡಕ್ಕೆ ಹೋಗಲ್ಲ. ನಾನು ಸ್ವಾಭಿಮಾನದಿಂದ ಬದುಕ್ತೀನಿ ಅಷ್ಟೇ. ಅವಕಾಶಕ್ಕಾಗಿ ನಾನು ಯಾರ ಕಾಲು ಹಿಡಿಯೋಕ್ಕೆ ಹೋಗಲ್ಲ. ಅವಕಾಶಕ್ಕಾಗಿ ಸಿಕ್ಕಿದವ್ರ ಕಾಲುಗಳೆಲ್ಲ ನಮಸ್ಕಾರ ಮಾಡೋಕ್ಕೆ ಹೋಗಲ್ಲ. ಮಾಡ್ತೀನಿ ಸ್ವಾಭಿಮಾನದಿಂದ ಮಾಡ್ತೀನಿ. ಅಂಥವ್ರು ಅರ್ಹತೆ ಇರೋರ ಕಾಲು ನಮಸ್ಕಾರ ಮಾಡ್ತೀನಿ. ದೊಡ್ಡವ್ರಿಗೆ ಆಶೀರ್ವಾದ ತಗೊಳ್ತೀನಿ. ಅಧಿಕಾರಕ್ಕೋಸ್ಕರ, ಅವಕಾಶಕ್ಕೋಸ್ಕರ ಕಾಲು ನಮಸ್ಕಾರ ಮಾಡಲ್ಲ ನಾನು. ಅವಕಾಶಕ್ಕೆ ಮಾಡೋ ನಮಸ್ಕಾರ ಬೇರೆ, ಆಶೀರ್ವಾದಕ್ಕೋಸ್ಕರ ಮಾಡೋ ನಮಸ್ಕಾರನೇ ಬೇರೆ. ಎಲೆಕ್ಷನ್ಗಿಂತ ಮೊದಲು ಕೊತ್ತೂರು ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಮಾತಾಡ್ತಾರೆ. ನೀವು ಹೋಗ್ಬಿಟ್ಟು ಒಂದ್ಸತಿ ಮಾತಾಡ್ತಾ ಇದ್ರೆ ಏನು ಅಂತ ಅರ್ಥ ಇತ್ತು ಅಂತ ಹೇಳಿ. ಯಾರು? ಕೋಲಾರ ಶಾಸಕರು. ನಾನು ಹೆಂಗೆ ಹೋಗೋದು? ಅವ್ರು ಕಾಂಗ್ರೆಸ್ ಪಕ್ಷದವರಲ್ಲ. ನಾನು ಹೆಂಗೆ ಹೋಗೋದು? ಅವ್ರ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಒಂದು ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ನಾನು ಅಲ್ಲೋದ್ರೆ ನೀನು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೇಳ್ತಾರೆ. ನಾನು ಇನ್ನೂ ಕಾಂಗ್ರೆಸ್ ಅನ್ನೋ ತೀರ್ಮಾನ ನಾನು ತಗೊಂಡಿಲ್ಲ. ಅವಕಾಶಕ್ಕಾಗಿ ರಾಜಕೀಯ ಪಕ್ಷಗಳು ಉಪಯೋಗಿಸ್ಕೊಳ್ಳೋ ನನಗೆ ಆ ಒಂದು ಜಾಡ್ಮಾನ್ಯ ನಾನು ನಂದಲ್ಲ. ನಾನು ಆ ರೀತಿ ಮಾಡಲ್ಲ. ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋಲ್ಲ. ನಾವೆಲ್ಲ ಸ್ನೇಹಿತರೆಲ್ಲ ಕುಳಿತುಕೊಂಡೇ ತೀರ್ಮಾನ ತಗೋಬೇಕು. ಅವಕಾಶಕ್ಕಾಗಿ ಪಕ್ಷಗಳಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ವ್ಯಕ್ತಿ ಒಳ್ಳೆಯವನು ಅಂದರೆ ನಾವು ಬೆಂಬಲ ಕೊಡ್ತೀವಿ. ನಾವು ಇದುವರೆಗೂ ನಡ್ಕೊಂಡು ಬಂದಿರೋದು ಅದೇ ರೀತಿಯೇ. ಕೊತ್ತೂರು ಮಂಜುನಾಥ್ ಅವರು ಸಹ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ಸಮೃದ್ಧಿ ಮಂಜುಗೂ ಮಾಡಿದ್ದೀವಿ. ಸಮೃದ್ಧಿ ಮಂಜು ಪಾಪ ಏನೋ ಹೇಳ್ತಾ ಇದ್ರು ಅಂತೆಲ್ಲ ಸಂಭ್ರಮಾಚರಣೆ ಮಾಡ್ತೀವಿ ಅಂತೇಳಿ. ನಾಳೆ ಪಾಪ ಅವ್ರ ಪಕ್ಷದವ್ರು ಗೆದ್ದಿದ್ದಾರೆ. ನಾವು ಯಾರನ್ನೂ ಕರೆದಿಲ್ಲ. ಜಸ್ಟ್ ಇಲ್ಲಿ ಸರ್ಕಲ್ ಸಿಕ್ಕಿದವ್ರು ಮಾತಾಡೋದಷ್ಟೇ. ನಾವು ಅಂದ್ಕೊಂಡಿದ್ದೆ 2 ಗಂಟೆಯಲ್ಲಿ, ಮಧ್ಯಾಹ್ನ 2 ಗಂಟೆಗೆ. ತಮಗೂ ಮಾಹಿತಿ ಅದೇ ಟೈಮಲ್ಲಿ ಬಂದಿರಬೇಕು.
ನನ್ನ ಹತ್ರ ಜನ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು, ನಿಮಗೆ ಗೊತ್ತು, ಯಾಕಂದರೆ ನೀವು ಲೋಕಲ್ ಅವರು. ಮುಂದಿನ ನಡೆ ಹೇಗಿದೆ ಮುಂದಿನ ಚುನಾವಣೆಗಳಲ್ಲಿ? ಅದು ಹೇಳಿದಲ್ಲ, ಕುಳಿತುಕೊಂಡೆಲ್ಲ ಚರ್ಚೆ ಮಾಡ್ತೀವಿ, ಎಲ್ಲರೂ ಯಾವ ತೀರ್ಮಾನ ತಗೊಂಡು ಆ ತೀರ್ಮಾನ ಅವ್ರ ಜೊತೆ ನಾನು ಹೋಗ್ತೀನಿ. ಇವಾಗ ಪಕ್ಷ ಇದು ಕ್ಷೇತ್ರ ವಿಂಗಡಣೆ ಮಾಡುವಾಗ ನಿಮ್ಮ ಕ್ಷೇತ್ರ ಬೇಕಾಗಿ ಆ ಕಡೆ ಸೇರಿಸಿದ್ದಾರೆ. ಯಾರು ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ವಾ, ಇದು ಮಾಡಿ ನಿಮ್ಮಿಬ್ಬರ ಮಧ್ಯೆ ತಂದಿಟ್ಟು ಕೆಲಸ ಮಾಡಿದ್ದಾರೆ. ಅವಾಗ ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ. ನಿಮ್ದಿರೋ ಕ್ಷೇತ್ರ ಬಂದು ಪಶ್ಚಿಮ, ಅದು ಪೂರ್ವಕ್ಕೆ ಸೇರಿಸಿದ್ದಾರೆ, ಅವಾಗ ಇದು ಮಾಡ್ಬೋದಾಗಿತ್ತು. ಏನಂತ ಹೋರಾಟ ಮಾಡಬೇಕಾಗಿತ್ತು? ಅಲ್ಲ, ನಮ್ದು ಈ ಕಡೆ ಇದೆ ಕ್ಷೇತ್ರ, ನೀವು ಅಲ್ಲಿಗೆ ಸೇರಿಸಿದ್ರೆ ನಮ್ದು ಈ ಕಡೆನೇ ಸೇರಿಸಿ ಪಕ್ಷಕ್ಕೆ ಅಂತ. ಈಗ ಸೇರಿಸಬೇಕು ಅಂತ ಕೇಳಿದಾಗ ಅಧಿಕಾರ ಪಕ್ಷದಲ್ಲಿರೋರು ಮಾಡಿದ್ದಾರೆ. ಅವ್ರ ಮೇಲೆ ನೀವು ಆರೋಪ ಅಲ್ಲ, ಅಧಿಕಾರ ಪಕ್ಷದಲ್ಲಿ ಇರೋರು ಮಾಡಿದ್ದಾರೆ. ಅವ್ರಿಗೆ ಯಾರೇ ಅಧಿಕಾರದಲ್ಲಿದ್ದರೂ ಅವ್ರ ಅವಕಾಶಕ್ಕೆ ಅವ್ರು ಕರೆಕ್ಟ್ ಅನ್ನೋ ರೀತಿಯೇ ಮಾಡಿದ್ರು. ಯಾರ ಅಧಿಕಾರದಲ್ಲಿ ಕಾಂಗ್ರೆಸ್ ಅಲ್ಲಾಗಲಿ JDS ಅಲ್ಲಾಗಲಿ ಯಾರಿದ್ರು ಮಾಡೋದೇ. ಅವ್ರು ಮಾಡಿದ್ದಾರೆ, ಇವ್ರು ಮಾಡೋದು, ಇವ್ರು ಆ ಜಾಗದಲ್ಲಿ ಇವ್ರಿಗೆ ಒಂದು ಕ್ಷೇತ್ರನೇ ತಂದಿಲ್ಲ, ಆ ಕಡೆ ಹಾಕಿದ್ದಾರಲ್ಲ. ಒಂದು ಕ್ಷೇತ್ರ ಅನ್ನೋದಕ್ಕಿಂತ ಸುಕುಮಾರ್ ಅವ್ರು ಒಂದು ವಿಷಯ ಹೇಳ್ತೀನಿ ಕರೆಕ್ಟಾಗಿ. ಇದನ್ನ ನೀವು ಒಂದು ಕ್ಷೇತ್ರ ಅಂತಲ್ಲ, ತಿಮ್ರಾವತಿನಲ್ಲಿ ಹೆಂಗೆ ಹೋಗ್ತದೆ, ಮಲ್ಲಾಯ್ಕನಲ್ಲಿ ಎಲ್ಲಿ ಹೋಗ್ತದೆ, ಅದು ವೆಸ್ಟ್ಗೆ ಹೋಗ್ತದೆ. ಅದು ಒಂದೇ ಅವನಿ ಕ್ಷೇತ್ರ ಅಂತಲ್ಲ. ನಾನು ಕ್ಷೇತ್ರ ವಿಂಗಡಣೆ ವಿಷಯದಲ್ಲಿ ನಾನು ಹೋಗಲಿಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಒಂದು ಕಡೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೆ, ಆ ಕಡೆ ಹೋಗಿದ್ರು ಸ್ಪರ್ಧೆ ಮಾಡ್ತಿದ್ದೆ, ಈ ಕಡೆ ಇದೆ ಈಗ ಸ್ಪರ್ಧೆ ಮಾಡಿದೆ, ಆ ಕಡೆ ಕೊಟ್ಟಿದ್ದೆ, ಆ ಕಡೆ ಸ್ಪರ್ಧೆ ಮಾಡ್ತಾ ಇದ್ದೆ. ಅಲ್ಲಿ ಹೆಂಗೆ ಆರಾಮ್ ಅಂದ್ರೆ ಹೆಂಗೆ? ಕಾರಣ ಏನು? ಈಗಲೂ ಈ ಗಲಾಟೆಗಳೇನಿಲ್ವಾ? ಇದು ಹೊಸದೇ ಅಲ್ವಾ? ಈಗ ಅವ್ರು ಮಾಡೋರು ಮಾಡಿದಿದ್ರೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೆ. ನನಗೆ ಯಾವ ಸಿಕ್ಕಿದೋ ಅದನ್ನೇ ನಾನು ಉಪಯೋಗಿಸ್ಕೋಬೇಕಲ್ವಾ? ನಾನು ಮಾಡಿದ್ರೆ ಆ ಕಡೆ ಹೋಗ್ತಿದ್ದೆ. ಯಾರನ್ನ? ಯಾವ ಶಾಸಕರನ್ನ? ಸಮೃದ್ಧಿ ಮಂಜುವನ್ನ ಅವ್ರು ಮಾಡ್ಬೋದಾಗಿತ್ತಲ್ಲ ಆಗಿದ್ರೆ. ಈಗ ಅವ್ರು ಹೇಳ್ತಾ ಇದ್ರಲ್ಲ, ಈಗ ನಾನು ಹೇಳ್ತಾರೆ ಅಂತ ಹೇಳಿದ್ರೆ, ಮನೆಗೆ ಒಬ್ಬ ಯಜಮಾನ ಇದ್ದಾನೆ. ಯಜಮಾನ್ರಿಗೆ ಈಗ ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೈಂಡ್ ಅವ್ರಿಗೆ ಇದ್ದಿದ್ರೆ ಅವ್ರ ಉದ್ದೇಶ ಮಾಡಿಕೊಡ್ಬೋದಾಗಿತ್ತು. ನಾವೇನು ಹಿಂಗೆ ಮಾಡಬೇಡೋದು, ನಾವು ಹಿಂಗೆ ಮಾಡಿಕೊಡಿದ್ದು ನಾವು ಕೇಳಿಲ್ವಲ್ಲ. ನಾನು ಯಾವತ್ತೂ ಅವರಿಗೆ ಇಕ್ಕಟ್ಟಲ್ಲಿ ಸಿಕ್ಸಿಲ್ಲ. 4 ಜನ ಕೂಡಿಸ್ಬಿಟ್ಟು ಮಾತಾಡೋ ಜವಾಬ್ದಾರಿ ಇತ್ತಲ್ವಾ? 4 ಜನ ಕೂಡಿಸೋ ಜವಾಬ್ದಾರಿ ಯಾರ್ದು? ಯಾಕೆ ಕೂಡಿಸ್ಲಿಲ್ಲ? ಈಗ ಒಂದು ಮಾತು ಕೇಳಿ, ಅವ್ರು ಕರೆದಿದ್ದಾರೆ ಅಂತ ಹೇಳಿದಾಗ ನೀವೆಲ್ಲಿಗೆ ಕರೆದ್ರೆ ಅಲ್ಲಿ ನಾನು ಬರ್ತೀನಿ, ನಾನು ಸಿದ್ಧವಾಗಿದ್ದೀನಲ್ಲ. ಅವ್ರು ಕರೆಸಿ ನೀವೆಲ್ಲಿಗೆ ಕರೆದ್ರೆ ಅಲ್ಲಿ ಬರ್ತೀನಿ ನಾನು. ನೀವು ಕರೆಯೋ ಟೈಮ್ಗೆ, ನೀವು ಕರೆಯೋ ಸ್ಥಳಕ್ಕೆ ಅವ್ನು ಕರೆಸಿ ನಾನು ಎದುರು ಬಂದು ಕುಳಿತುಕೊಳ್ತೀನಿ. ಈ ಚುನಾವಣೆ ಸಮಯದಲ್ಲಿ ನಾನು ಇನ್ನೂ ಒಂದು ನಾನು ತುಂಬ ಸೀಕ್ರೆಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬ ಶಾಸಕರನ್ನ ನಾನು ಆಚೆ ತರಬಾರ್ದು ಅಂತ ಇಟ್ಕೊಂಡಿದ್ದೀನಿ. ನಾನು ಈಗಲೂ ಹೇಳೋದಿಲ್ಲ ವಿಷಯನ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿದೆ. ಒಬ್ಬ ವ್ಯಕ್ತಿಯನ್ನು ನಾನು ಬಂದಿರೋ ನಮ್ಮ ತಾಲೂಕಲ್ಲಿ ಆತನ ನಾನು ಬೀದಿಗಿಡಕ್ಕೆ ರೆಡಿ ಇಲ್ಲ. ಅದನ್ನೇನೇ ಮಾತಾಡ್ಬೋದು. ನಾನು ಆತನೇನಾದ್ರು ಏನು ಮಾತಾಡಿದ್ದೀನಿ ಹೇಳಿ ಅಂತ ನಿಮ್ಮ ಪತ್ರಿಕೆ ಮಾಧ್ಯಮ ಕೇಳಿದ್ರೆ ಎದುರು ಬದ್ರು ಕುಳಿತುಕೊಟ್ರೆ ಹೇಳ್ತೀನಿ. ಚುನಾವಣೆ ಸಂದರ್ಭದಲ್ಲಿ ಶಾಸಕರ ತಾರಿಗೆ ಶಾಸಕರು ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ. ಚುನಾವಣೆ ಟೈಮಲ್ಲಿ ಇಲ್ಲೆಲ್ಲ ಸಹಜ ಇರ್ತದೆ ಅಂತ ಹೇಳಿದ್ರಲ್ಲ, ಇದೆಲ್ಲ ನಡ್ಕೊಂಡು ಬಂದ್ರೆ ನಾವೆಲ್ಲ ಮನುಷ್ಯರೇ ಅಲ್ವಾ? ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂಥ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು. ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು. ಹುಡುಗರ ಅವ್ರು ಮಾಡಿದ್ದು ಕರೆಕ್ಟು ಅಂತ ಹೇಳ್ತಾ ಇಲ್ಲ, ಅವ್ರೇನೋ ಕೆಟ್ಟದಾಗಿ ಮಾತಾಡೋದೇ ತಪ್ಪೇ. ಆದರೆ ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ದಾರಲ್ಲ ಚುನಾವಣೆ ಸಮಯದಲ್ಲಿ ಸಹಜ ಇದಲ್ಲ ಅಂತ. ಅದು ದೊಡ್ಡ ಮಾತು ಹೇಳ್ತಾ ಇದ್ದು ನಿಜಾನೇ. ಅದು ಅಷ್ಟು ಮಾತಕ್ಕೆ ಯಾವುದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿದ್ರೆ ಅದು ನಾನು ಕರೆಕ್ಟು ಅಂತ ಹೇಳಲ್ಲ. ಅದು ನಾನು ಈಗಲೂ ಹೇಳ್ತೀನಿ, ಕೆಟ್ಟದಾಗಿ ಮಾತಾಡಿ ತಪ್ಪೇ. ಅದು ಅವ್ರು ಕೊಡೋ ಗೌರವ ಕೊಡಲೇಬೇಕು. 53 ಜನ ಹೈಜಾಕ್ ಮಾಡಿದ್ರು ಹೈಜಾಕ್ ಅಂತ ಹೇಳಿಲ್ಲ, ಕರ್ಕೊಂಡು ಹೋಗಿದ್ರು. ಹೌದು ಎಷ್ಟು ಹೇಳ್ತೀನಿ ನೋಡಿ. ಯಾಕೆ ಹತ್ರ ಅಂತ ಕೇಳ್ತಾ ಇದ್ದೀನಿ ನಾನು. ಗ್ರೌಂಡಲ್ಲಿ ಬಂದು
ಅದ್ರ ಬೂತ್ ಒಳಗೆ ಅವ್ರಿಗೆ ಮಾತ್ರ ಅಲ್ಲ ಕಳಿಸಿದ್ದು, ಅವ್ರು ಹಾಕ್ಬೋದಾಗಿತ್ತು. ಅದೇ ನಾನು ತಮ್ಗೆ ಹೇಳ್ತಾ ಇರೋದು, ತಾವೇನು ಹೇಳಿದ್ರು ಸೋಲಿನ ಭಯ ಬಂದಿತ್ತು, ಅದಕ್ಕೆ ಅವರು ನಮ್ಮ ಮೇಲೆ ಈ ರೀತಿ ಹೈಜಾಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೋಲಿನ ಭಯ ಅವ್ರಿಗೆ ಬಂದಿತ್ತಾ ನನಗೆ ಬಂದಿತ್ತಾ? ಸೋಲಿನ ಭಯ ಬಂದಿದ್ದಕ್ಕೆ ಅವರು 10 ದಿವಸ ಮುಂಚಿತವಾಗಿ ಪ್ರವಾಸ ಕರ್ಕೊಂಡೋಗಿದ್ದು, ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸಿದ್ದು, ಇನ್ನೊಂದು ದೇವಸ್ಥಾನದಲ್ಲಿ 2-3 ಕಡೆ ಪ್ರಮಾಣಗಳು ಮಾಡಿಸ್ಕೊಂಡು ಬಂದು ರಾತ್ರಿ ರೆಸಾರ್ಟಲ್ಲಿ ಕುಡಿಸ್ಕೊಂಡು ಮತ್ತೆ ಹಾಲು ಅದ್ರ ಮೇಲೆ ಧರ್ಮಸ್ಥಳದ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣಗಳು ಮಾಡಿಸ್ಕೊಂಡು ಅವ್ರ ಮುಂದೆ ಎಲ್ಲ ಏನು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಅಭ್ಯರ್ಥಿ ನನಗೆ ಇದೇ ಚುನಾವಣೆ ಗಳೋ ಅಂತ ಹತ್ತು ನಾನು ಈ ರೀತಿ ಚುನಾವಣೆ ಸೋತೋಗ್ಬಿಟ್ಟೆ, ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹತ್ತು ಬಿಟ್ಟಿದ್ದು, ಇವೆಲ್ಲ ಮನಸ್ಸು ಕರಗ್ತದೆ. ಮನುಷ್ಯರಲ್ವ ನಾವು? ಸುಮಾರು 65 ವರ್ಷ, 67 ವರ್ಷ, 68 ವರ್ಷದ ವಯಸ್ಸಿನ ಒಬ್ಬ ತಾಲೂಕಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕಾಡಳ್ಳಿ ನಾಗರಾಜ್ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಸ್ವಲ್ಪ ಯೋಚನೆ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಮನಸ್ಸು ಕರಗ್ತದಲ್ವಾ? ಇಷ್ಟು ದೊಡ್ಡವರು ಅಳ್ತಾವನೆ, ಇದು ಕಡೆ ಚುನಾವಣೆನ ಪಾಪ ಅಂತವನೆ ಅನ್ನೋದು ಇರ್ತದಲ್ವಾ? ಯಾರು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಂಡಿದ್ದು? ಇವೆಲ್ಲ ಈ ನಾಟಕಗಳಲ್ಲಿ ಆಡಿದ್ದು ಯಾರು? ನಾನು ಯಾರು ಮುಂದೆ ಅಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ಈಗ ಕಾಡಳ್ಳಿ ನಾಗರಾಜ್ ಅಣ್ಣ ಅಂತಾನೆ ಹೇಳ್ತಾ ಇದ್ದೀನಿ. ನನಗೆ ಅವರಿಂದ ಬಂದು ಹೇಳಿದ್ದು, ಅಣ್ಣ ಅವ್ರುಗಳು ಅಂತ ಹತ್ತು ಬಿಟ್ರಣ್ಣ, ಅದರಿಂದ 4-5 ಜನ ಅಯ್ಯೋ ಅಂದ್ಬಿಟ್ರಣ್ಣ. ಅದಕ್ಕೆ ಮುಂಚೆ ಇಲ್ಲಣ್ಣ ಗಳು ಅಂತ ಹತ್ತು ಬಿಟ್ರಣ್ಣ ಅಂತ ಒಬ್ಬರು. ಕೆಲವರು ಪ್ರಮಾಣಗಳು ಮಾಡಿದ್ರು, ಕೆಲವರು ಬಂದು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ಗೆ ನಾವು ಬದುಕಬಾರ್ದು ಅಣ್ಣ, ಈಗ ಆ ಪರಿಸ್ಥಿತಿ ಕೊಟ್ಟಿದ್ದಾರೆ, ನಾಳೆ ಯಾರಾದರೂ ಬರಲಿ JDS ಅಂತ ಹೇಳ್ಬಿಟ್ಟು ನಮ್ಮ ಊರೊಳಗೆ ಬರಲಿ ಅಂತ ಮಾತಾಡ್ದ ಮನುಷ್ಯ ಇವ್ರು ಕೇಳಿದ್ರು. ಆನೆ ಪ್ರಮಾಣಗಳು ಬಲೆ ಆಗಿದ್ದಾರಾ? ಆಗ್ಬೋದು, ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು. ಅಲ್ಲ ಸ್ವಲ್ಪ ಮಟ್ಟ ಅಲ್ಲ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ದೀವಿ, ಇಂಥವಾಗಿದೆ ಇಂಥವಾಗಿದೆ ಅಂತ. ಕೆಲವು ಆಣೆ ಪ್ರಮಾಣಗಳಿಗಾಗಿರ್ಬೋದು, ಕೆಲವು ಹತ್ತಾಗ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು, ಇನ್ನು ಕೆಲವರು ಅವ್ರು ಭಯ ಬೀಳಿಸಿದಾಗ ಭಯಕ್ಕೆ ಬೆದರಿರ್ಬೋದು, ಇವೆಲ್ಲ ಇರ್ತದಲ್ಲ. ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಮತದಾರರು ಏನಿದ್ದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವರು, JDS ಆಗ್ಬೋದು ಕಾಂಗ್ರೆಸ್ ಆಗ್ಬೋದು, ಫ್ರೀಯಾಗಿ ಬಿಟ್ಟಿದ್ದಿದ್ರೆ ನೀವು ಕ್ಯಾಂಡಿಡೇಟ್ಸ್ ಯಾರಿದೆ ನೀವು ಯಾರು ಬೆಂಬಲ ಕೊಡಿ, ನೀವು ಯಾರಿಗಾದ್ರೂ ಮತ ಕೇಳಿ, ನಿಮ್ಮ ಪಕ್ಷದವ್ರಿಗೆ ಹೋಗಿ ನೀವು ಮತ ಕೇಳಿ ಬೇಡ ಅಂತ ಹೇಳಿಲ್ಲ. ಬಿಟ್ಟಿದ್ದಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ನಾನು ಹೇಳ್ತೀನಿ. ಯಾರು ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ? ಪ್ರೀತಿಯಿಂದ ಆರಾಮಾಗಿ ಜಾಲಿಯಾಗಿ ಹೋಗ್ಬಿಟ್ಟು ಟ್ರಿಪ್ ಬರ್ಬೋದು. ಪ್ರಮಾಣ ಮಾಡಿಸಿದ್ಯಾಕೆ? ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಆ ಡೆಲಿಗೇಟ್ಸ್ ಮನೆ ಹತ್ರ ಬಲವಂತ ಕೂಡಿಸ್ಕೊಂಡು ಬಂದಿದ್ಯಾಕೆ? ನಾನು ಬರೋಕ್ಕಾಗಲ್ಲ, ನನ್ನ ಮನೆಯಲ್ಲಿ ಒಂದು 4-5 ಹಸುಗಳಿದೆ, ನಾನು ನೋಡ್ಕೋಬೇಕು, ನನ್ನ ಮನೇಲಿ ಯಾರು ಇಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ, ನೋಡ್ಕೊಳಕ್ಕಾಗದೆ, 1000 ರೂಪಾಯಿ ಕೂಲಿ ಕೊಡ್ತೀವಿ, ಕೂಲಿಯವ್ರನ್ನ ಇಟ್ಕೊಳ್ಳಿ, 2000 ಕೊಡ್ತೀವಿ, ಕೂಲಿಯವ್ರನ್ನ ಇಟ್ಕೊಳ್ಳಿ, ನೀನು ಬಂದುಬಿಡು ಅಂತ ಹೇಳ್ಬಿಟ್ಟು ಶಾಸಕರ ಮನೆ ಹತ್ರಕ್ಕೆ ಹೋದಾಗ, ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ತಲೆ ಬಗ್ಗಿಸ್ತಾನೆ, ಯಾರಾದ್ರೂ ಗೌರವ ಕೊಟ್ಟೇ ಕೊಡ್ತಾನೆ. ಇವಾಗ ಏನ್ ಟ್ರೆಂಡ್ ಎದ್ದಿದೆ ಅಂದ್ರೆ ತಾಲೂಕಲ್ಲಿ ಸೋತಿರೋರು ಗೆದ್ದಿರೋರು ಫೋಟೋ ಹತ್ರ ಹೋಗಿ ನೀನ್ ನನ್ಗೆ ಓಟ್ ಹಾಕಿಲ್ಲ, ದುಡ್ಡು ಕೊಡು, ನನ್ಗೆ ಕೊಟ್ಟರು ದುಡ್ಡು ಅಂತ ಇದಾರೆ. ಒಂದು ವಿಷಯ ತಮ್ಗೆ ಹೇಳ್ತೀನಿ, ಹೇಳಿ ದುಡ್ಡು ಕೇಳ್ತಾ ಇದಾರೆ. ನೀವೇನ ಆ ತರ ಪ್ರಯತ್ನ ಮಾಡ್ತೀರಾ? ಒಂದು ವಿಷಯ ತಮ್ಗೆ ಹೇಳ್ತೀನಿ. ಮಾಡಿದ್ರೆ ಮಾರಂಡಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಲೇಜ್ ಇದೆ, ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸೆಕ್ರೆಟ್ರಿ, ಅವ್ರ ತಾಯಿ ಪ್ರೆಸಿಡೆಂಟು, ನನಗೆ ತುಂಬ ಆತ್ಮೀಯ. ನಾನು ಮನೆಗೆ ಕರೆಸಿ ಕೇಳಿದೆ, ನಿನ್ನ ಮತ ನನಗೆ ಬೇಕು ಅಂತ ಹೇಳಿದೆ. ಕುಳಿತುಕೊಂಡಿದ್ದ, ನಿನಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರ ಅಂತಿದ್ದು, ನೀನು ಏನು ಬೇಕಾದ್ರೆ ನಿನಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಡವ ಒಂದು ಮಾತು ಹೇಳ್ದ, ಅಣ್ಣ ನೀನು ಅಂದರೆ ನನಗೆ ಗೌರವ, ನಾನು ಮಾತು ಕೊಟ್ಟಿದ್ದೀನಿ, ದಯವಿಟ್ಟು ನಾನು ಬೇಡ, ನೀನೇನು ಕೊಡಬೇಡ, ನಿನ್ನ ಹತ್ರ ವಿಶ್ವಾಸ ಇದೆ ಅಷ್ಟೇ, ನೀನು ಮಾತು ಕೊಟ್ಟು ನನ್ನ ಅವ್ರ ಮತ ಅವ್ರಿಗೆ ಕೊಡ್ತೀನಿ ಅಣ್ಣ, ನನ್ನ ಕಷ್ಟದಲ್ಲಿ ಯಾರೋ ಒಬ್ರು ನಾನು ಅವ್ರ ಮಾತು ಕೊಟ್ಟಿದ್ದೀನಿ, ಅವ್ರ ಮಾತು ಕೊಡ್ತೀನಿ ಅಂತ ಹೇಳ್ದ. ಅದು ಕರೆಕ್ಟ್ ಅಂತೀರಾ ತಪ್ಪು ಅಂತೀರಾ? ಅದನ್ನೇನಂತಿರ್ತಾವು? ಬಡವ, ಒಂದು ಹೊತ್ತಿಗೆ ನಡೆಯೋದು ಕಷ್ಟ, ಒಬ್ಬ SC ಹುಡುಗ, ನಾನು ಅವ್ನು ಕೇಳಿದರೆ ನಾನು ಏನು ಬೇಕಾದ್ರೂ ಮಾಡ್ಬೇಕು. ನನ್ನ ಫ್ರೆಂಡ್ ಅವನು ಕರೆಸಿ ಕೇಳಿದೆ, ಮನೆಗೆ ಬಂದ, ಅಣ್ಣ ನಾನು ನಿನ್ಗೆ ಓಟ್ ಹಾಕೋಕ್ಕಾಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ. ಇದಾರ ತಾಲೂಕಲ್ಲಿ ಅವನೊಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥವನೊಬ್ಬನೇ. ಬೇರೆಯವ್ರು ಯಾರು ಆ ರೀತಿ ಓಪನ್ ಆಗಿ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ಯಾರು ಮಾತಾಡಿಲ್ಲ, ಅವರೊಬ್ಬರೇ ಮಾತಾಡಿರೋದು ನನ್ನ ಹತ್ರ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ.
ಅಲ್ಲ ಸರ್, ನಾನು ಕೇಳಿದ್ದು ಬೇರೆ, ನೀವು ಹೇಳ್ತಿರೋದು. ನೀವು ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಕೇಳಿದ್ದು ನನಗೆ ಅರ್ಥ ಆಯಿತು. ಕೊಟ್ಟಿರೋವ್ರನ್ನ ನೀವು ದುಡ್ಡು ಕೇಳ್ತಾ ಇದ್ದೀರಾ ಅಂತ, ದುಡ್ಡು ಕೇಳ್ತಾ ಇದ್ದಾರೆ. ನಾನು ತಮಗೊಂದು ವಿಷಯ ಹೇಳ್ತೀನಿ. ದುಡ್ಡು ಯಾರು ಕೂಡ ಕಳ್ಳತನ ಮಾಡ್ಕೊಂಡು ಬಂದಿರಲ್ಲ, ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರು ಒಬ್ಬೊಬ್ಬರು ದೊಡ್ಡ ದೊಡ್ಡ ಅಮೌಂಟಲ್ಲೇ ಕೊಟ್ಟದಂಗೆ ಕೇಳ್ತಾ ಇದ್ದಾರೆ. ನಾನು ವೋಟ್ ಆಗಲ್ಲ ಅಂತ ಹೇಳಿದ್ಮೇಲೆ ನಾರಾಯಣ ಸ್ವಾಮಿ ಥರ ಯಾಕೆ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತೀನಿ. ದುಡ್ಡು ಈಗ ಯಾರೋ ನಾನು ರಘುಪತಿ ಈಗ ಡೈರೆಕ್ಟ್ರು, ರಘುಪತಿ ನನ್ನ ಹತ್ರ ಬರ್ತಾರೆ, ನಾನು ನಿಮ್ಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ನನ್ನ ಹತ್ರ ದುಡ್ಡು ತಗೊಳ್ತಾರೆ. ಮತ್ತು ನಾವು ಕುಮಾರ್ ಹತ್ರ ಹೋಗ್ತಾರೆ, ಕುಮಾರ್ ಹತ್ರ ನೀನು ಮತ ಕೊಡ್ತೀನಿ ದುಡ್ಡು ತಗೋಬೋದಾ? ಅವ್ರಿಗೇನು ಹೇಳ್ತೀರಾ ಸರ್? ಅಂದ್ರೆ ನಾನು ತಪ್ಪು ಅಂತ ಹೇಳ್ತೀನಿ. ನಾನು ಅಂತ ಹೇಳ್ತೀನಿ, ಎಲ್ಲರೂ ನಾರಾಯಣ ಸ್ವಾಮಿ ಥರ ನಡ್ಕೋಬೇಕು ಅಂತ ಹೇಳ್ತೀನಿ. ನಾರಾಯಣ ಸ್ವಾಮಿ ತಾಲೂಕಿಗೆ ಮಾದರಿ ಆಗಬೇಕು ಅಂತ ಹೇಳ್ತೀನಿ. ಮೋಸ ಮಾಡಿದಾರಲ್ಲ. ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ. ಮಾಡಬಾರ್ದು ಅದು, ಮಾಡಬಾರ್ದು ಅದು. ಈಗ ಒಂದೇ ವಿಷಯ ಹೇಳ್ತೀನಿ, ನಾನು ಚುನಾವಣೆ ಸ್ಪರ್ಧೆ ಮಾಡೋಂಥ ಸಮಯದಲ್ಲಿ ಬಿಫೋರ್ ಆಗಿ ಎಲ್ಲರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ನಾನು ಸ್ಪರ್ಧೆ ಮಾಡಿದ್ರೆ ನೀವು ಮತ ಕೊಡ್ತೀರಾ ನನಗಂತ ಕೇಳಿದ್ದೆ. ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ನಾನು ಅದೇ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ. ನನಗೆ ಮಾತು ಕೊಟ್ಟು ನನ್ನ ಜೊತೆಯಲ್ಲಿ ಇನ್ನೊಬ್ರು ಮತ ಕೊಟ್ಟಾಗ ನಾನೇನಾಗ್ತೀನಿ? ಅದು ಕರೆಕ್ಟು ಅಂತೀರಾ? ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು? ಬೆಳಗ್ಗೆ ನನಗೊಬ್ಬ ಫೋನ್ ಮಾಡ್ದ, ಅವ್ರ ಹೆಸರು ಬೇಡ, ಕಾಡಿನಲ್ಲಿ ತುಂಬ ಆತ್ಮೀಯರು, ಏನಪ್ಪ ಫೋನ್ ಮಾಡಿದ್ದೀನಿ ಅಂತ ಹೇಳ್ದೆ. ಅಣ್ಣ ಎಲ್ಲಿದ್ದೀರಾ ಅಂತ ಹೇಳ್ದ. ಏನು ಯಾಕಪ್ಪ ಅಂದ್ರೆ, ಅಣ್ಣ ನಾನು ನಿನ್ನ ದುಡ್ಡು ವಾಪಸ್ ಕೊಡ್ಬೇಕಣ್ಣ ಅಂತ ಹೇಳ್ದ. ಸರಿಯಪ್ಪ ನಾನು ಸಿಗ್ತೀನಿ ಬಾಪ ಅಂದೆ. ನಾನು ನಿನ್ನ ಓಟ್ ಹಾಕಿಲ್ಲಣ್ಣ ಅಂತ ಹೇಳ್ದ. ಅವ್ರ ಹೆಂಡತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ. ನಾನು ಹೆಂಡತಿ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತೀನಿ. ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ಅವ್ರ ಹೆಂಡತಿ ಮುಂದೆ ಹೇಳ್ದ, ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಿನ್ಗೆ ಓಟ್ ಮಾಡ್ತೀನಿ ಅಣ್ಣ, ಇನ್ಯಾರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು ಅಂತ ಹೇಳ್ದ. ಆ ಮನುಷ್ಯ ಇವತ್ತೊಂದು ದಿನ ಯಾರ ಹೆಸರು ಹೇಳ್ಬಿಡಿ ಸರ್. ಯಾಕೆ ಸರ್ ಹೇಳಬೇಕು? ಅಲ್ಲ, ಗೊತ್ತಾಗ್ಲಿ ಎಲ್ಲ. ಯಾಕಂದ್ರೆ ನಾವು ಅವ್ರ ಫ್ಯಾಮಿಲಿ ಹೆಸರು ಹೇಳ್ತಾ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೋ ಆತ ಹೆಸರು ಹೇಳ್ಬಾರ್ದು. ನಾನು ಹೇಳ್ಬಾರ್ದು. ಹೇಳ್ದೆ, ಆಯ್ತಪ್ಪ ತಂದು ಕೊಡಪ್ಪ ತಗೊಳ್ತೀನಿ ಅಂತ ಹೇಳ್ದೆ. ಅದು ದುಡ್ಡು ಕೊಟ್ಟಿದ್ರೆ ನೀವು ಅಂತ ಅರ್ಥ ಆಯ್ತು. ದುಡ್ಡು ಕೊಡ್ತೀರಾ ಯಾರು ಚುನಾವಣೆ ಮಾಡ್ಕೊಳ್ಳಲ್ಲ. ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತ ಯಾಕೆ ಹೇಳಬೇಕು? ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀರಾ? ನಿಜಾನೇ. ನನ್ನ ಶಕ್ತಿ ಇದೆ ಅಷ್ಟು ನಾನು ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಅದೇ ಹೇಳ್ತಾ ಇರ್ತೀನಲ್ಲ. ನನ್ನ ಶಕ್ತಿ ಏನಿದೆ ನಾನು ಕೊಟ್ಟಿದ್ದೀನಿ. ಓಟ್ ಹಾಕಿದ್ದೆ ಇದಕ್ಕೆ. ಈಗ ಇದೆಲ್ಲ ಓಪನ್ ಸೀಕ್ರೆಟ್, ಇದೆಲ್ಲ ಓಪನ್ ಸೀಕ್ರೆಟ್. ನಾನೇನು ಮುಚ್ಚು ಮಾಡಿ ಇಟ್ಕೊಂಡು ನಾನು ಸತ್ಯಹರಿಶ್ಚಂದ್ರ ನಾನು ಹೇಳ್ತಾ ಇಲ್ಲ. ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನಮ್ಮ ಅಣ್ಣ ತಮ್ಮಂದು ನಾವು ಕಷ್ಟಪಟ್ಟು ಸಂಪಾದನೆ ದುಡ್ಡು ನನ್ನ ಸ್ನೇಹಿತರು ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನಲ್ಲಿ ನಾನು ಸ್ವಲ್ಪ ಕೊಟ್ಟಿದ್ದೀನಿ. ನಿಜಾನೇ. ಇಸ್ಕೊಂಡು ನಂಬಿಕೆ ದ್ರೋಹ ಮಾಡೋರಿಗೆ ಏನು ಹೇಳ್ತೀರಾ ಸರ್? ತಪ್ಪು ಅಂತ ಹೇಳ್ತೀನಿ. ಮತ್ತೆ ಈ ತರ ಆದ್ರೆ ಈಗ ಮತ್ತೆ ಇನ್ನೊಬ್ರು ಯಾರು ಕೇಳ್ತಾ ಇದ್ರು ಆಗಲೇ ನಮ್ಮ ಈ ಚುನಾವಣೆಗೆ ಇಷ್ಟು ಕೋಟಿಗಳು ಖರ್ಚು ಮಾಡೋ ಅವಶ್ಯಕತೆ ಇತ್ತಾ ಅಂತ. ಈ ಚುನಾವಣೆಗೆ ನನಗೆ ಇದರೊಳಗೆ ಹೋಗೋಷ್ಟವರೆಗೂ ನನಗೆ ಗೊತ್ತಿಲ್ಲ. ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೋದವನಲ್ಲ, ಇದರಿಂದ ದುಡ್ಡು ಮಾಡಬೇಕು ಅಂತ ಹೋದವನಲ್ಲ. ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ. ನಾನು ಕಷ್ಟಪಟ್ಟು ನಾನು ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಮಾಡಿರೋನು. ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟೋವಂಥವ್ನು. ವರ್ಷಕ್ಕೆ 35ರಿಂದ 40 ಲಕ್ಷ ರೂಪಾಯಿ ತೆರಿಗೆ ಕಟ್ಟೋವಂಥವ್ನು ನಾನು. ನನಗೆ ದೇವ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮದು ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ದೇವರೆಲ್ಲ ಅನುಕೂಲ ಕೊಟ್ಟವ್ರೆ. ಅದರಲ್ಲಿ ಇಷ್ಟು ಸಂಪಾದನೆ ಇದೆ ಅಂದರೆ ಹಿಂದೆ ಆಗಿದ್ರಲ್ಲ ಡೈರೆಕ್ಟರ್ಸು, ಅವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಅದ್ರ ಅವಶ್ಯಕತೆಯೂ ಇಲ್ಲ. ಏನಂತ ಅದೇ ನಾನು ಇಷ್ಟೊತ್ತು ಹೇಳಿದ್ದು, ಅದೇ ನಾನು ಹೇಳ್ತಿರೋದು. ಬಲವಂತಕ್ಕೋ ಇಲ್ಲ ಒತ್ತಡಕ್ಕೋ ಇಲ್ಲ ಒಂದು ಯಾವುದೋ ಒಂದು ಸಿಂಪತಿಗೋ ನಾನು ಬರಬೇಕಾಗಿರೋ ಮಾತುಗಳು ಹೋಗಿದೆ. ಆದ್ದರಿಂದ ಇವತ್ತಿನ ದಿನ ನನಗೆ ಅವಕಾಶ ತಪ್ಪಿದೆ ಅಂತ. ಅವ್ರು ಹೇಳಿದ್ರು ವಾಪಸ್ ತಂದ್ಕೊಡ್ತೀನಿ ಅಂತ ಫೈನ್. ಬೇರೆ ಅವ್ರು ಕೊಟ್ಟಿದ್ದೀರಲ್ಲ ಅವ್ರ ಹತ್ರ ಹೆಂಗಿಸ್ಕೊಂತೀವಿ ಸರ್? ಏನಂತ ಇವ್ರು ಯಾರೋ ಒಬ್ರು ಹೇಳಿದ್ರು ನಾನು ವಾಪಸ್ ತಂದ್ಕೊಡ್ತೀನಿ ಸರ್, ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ. ಫೈನ್. ದುಡ್ಡವ್ರ ಹತ್ರ ನೀವು ಹೋಗಿ ವಸೂಲಿ ಮಾಡ್ತೀರಲ್ಲ ಈಗ? ಯಾರು? ನೀವು. ನಾನು ಯಾರಿಗೂ ಬಲವಂತವಾಗಿ ವಸೂಲಿ ಮಾಡೋದೇ ಇಲ್ಲ.
ನನಗೆ ಯಾರು ಮತ ಕೊಟ್ಟಿಲ್ಲ ಅವ್ರು ವಾಪಸ್ ಕೊಟ್ಟರೆ ತಗೊಳ್ತೀನಿ. ನಾನು ಮತ ಕೊಟ್ಟಿರೋ ಅಂತ ಕೊಟ್ಟರೆ ನಾನು ತಗೊಳ್ಳಲ್ಲ. ಇನ್ನು ಸ್ವಲ್ಪ ಅವ್ರಿಗೆ ವಾಪಸ್ ಕೊಡ್ತೀನಿ. ಇನ್ನು ಹೇಳಿ, ಯಾಕೆ ತಗೋಬಾರ್ದು? ಬೆಳಗ್ಗೆ ಹೇಳಿದಿನ ನಾನು ತಂದು ಕೊಡ್ತೀನಿ ಅಂತ, ತಗೊಳ್ತೀನಿ ಅಂತ ಹೇಳಿದ್ದೀನಲ್ಲ. ಅವರೇ ಫೋನ್ ಮಾಡಿ ಹೇಳಿದಾರಲ್ಲ ನನಗೆ. ನಿಜಾನೇ, ತಪ್ಪೇ ಅದು, ನಿಜಾನೇ ನೀವು ಹೇಳ್ತಾರೆ ತಪ್ಪೆ. ಮತದಾನ ಹಣ ಹಂಚೋದು ತಪ್ಪೆ, ನಾನು ಹೇಳ್ತಾ ಇದ್ದೀನಿ. ನಿಜ ಎಲ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡಿ ಎಲ್ಲರೂ ಮಾತಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲಿಲ್ಲ, ತಮ್ಗೆ ತಿಳಿದಂಗೆ ಎಲ್ಲಿಲ್ಲ. ಈಗ ಕಾಮನ್ ಆಗಿ ನಡೀತಾ ಇರೋದು, ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಡವನ ಸೀಟ್ ಕೊಟ್ಟಿರುವಂಥದ್ದು ಇದೆಯಾ? ಯಾವ ರಾಜಕೀಯ ಪಕ್ಷ ಆದರೂ ಆಗಲಿ, ಅವ್ನು ದುಡ್ಡಿಲ್ಲ ಅಂದರೆ ಅವ್ನಿಗೆ MLA ಸೀಟ್ ಕೊಡ್ತಾರಾ? ದುಡ್ಡಿಲ್ಲ ಅಂದರೆ MP ಸೀಟ್ ಕೊಡ್ತಾರಾ? ಹೌದು. ಅದರಲ್ಲೂ ನಾರಾಯಣಸ್ವಾಮಿ ಅಂತವ್ರು ಡೆಲಿಗೇಟ್ಸ್ ಇದ್ದಾರೆ. ಎಲ್ಲರೂ ಅವರೇ ಅಲ್ಲ, ಡೆಲಿಗೇಟ್ಸ್ ಎಲ್ಲ ಅಂತವ್ರೆಲ್ಲ. ನಾರಾಯಣಸ್ವಾಮಿ ಅನ್ನೋ ಒಬ್ಬ ದಲಿತ ಹುಡುಗ ಡೆಲಿಗೇಟ್ ಇದ್ದಾನೆ. ಹಂಗಂತಲ್ಲ, ಸಿಂಪತಿ ಅವ್ರು ತಗೊಂಡಂತಕ್ಕಂಥ ಸಿಂಪತಿ. ನಾನು ದುಡ್ಡು ಖರ್ಚು ಮಾಡಿದ್ರೆ ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಏನು ಬಲವಂತ ಮಾಡಿದ್ದಾರೆ, ಏನು ಒತ್ತಡ ಮಾಡಿದ್ದಾರೆ, ಏನು ಸಿಂಪತಿ ಆಳೋದು ಒಂದು ಇದು ಮಾಡಿದಾರಲ್ಲ, ಆ ಸಿಂಪತಿ ಮೇಲೆ, ಈ ಬಲವಂತದ ಮೇಲೆ ಒಬ್ಬ ಶಾಸಕರು ಅನ್ನೋ ಒಂದು ಅಧಿಕಾರ ಇದೆ. ಈ ಶಾಸಕರಿಗೇನು ಈಗ ಶಾಸಕರು ಏನೇನು ಆಶ್ವಾಸ ಕೊಟ್ಟವ್ರಾಗ, ಬೋರ್ಗಳು ಹಾಕ್ಸ್ತೀನಿ ಒಬ್ಬರು ಶಾಸಕರು ಹೇಳ್ತಾರೆ ಬೋರ್ಗಳು ಫ್ರೀ. ಇನ್ನೊಬ್ಬ DCC ಬ್ಯಾಂಕ್ ಡೈರೆಕ್ಟರ್ ಹೇಳ್ತಾರೆ ಎಲ್ಲ ಅಧ್ಯಕ್ಷರು ವಿತೌಟ್ ಇಂಟ್ರೆಸ್ಟ್ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಆಶ್ವಾಸನೆ ಇರ್ಬೋದಲ್ಲ, ಬಡವರಲ್ವಾ, ರೈತರಲ್ಲ, ಏನೋ ಒಂದು ಅನುಕೂಲ ಆಗೋದು ಇರ್ತದಲ್ವಾ. ಅದು ಬಡವ್ರಿಗೆ ಹೆಂಗೆ ಗೊತ್ತಿರ್ತದೆ? ಆಶ್ವಾಸ ಕೊಡೋದಕ್ಕೆ ತಪ್ಪೇನಿದೆ? ಅದು ಶಾಸಕರೇ ಹೇಳಿದ್ರೆ ಚೆನ್ನಾಗಿರ್ತದೆ. ಅವರೇ ಹೇಳ್ತಾ ಇರ್ತಾರಲ್ಲ ಆಗಾಗ ಮೀಟಿಂಗ್ನಲ್ಲಿ, ನನಗೆ ಅನುದಾನ ಕೊಡ್ತಾ ಇಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ, ಇನ್ನೊಂದು ಸಭೆಯಲ್ಲಿ ನಾನು ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ. ಗೊಂದಲವಾಗಿ ಅವರೇ ಕೊಡ್ತಾ ಇದ್ರಲ್ಲ, ಅವ್ರನ್ನೇ ಕೇಳಬೇಕು ಎಲ್ಲಿ ಅನುದಾನ ಕೊಟ್ಟಿಲ್ಲ, ಎಲ್ಲಿ ಅನುದಾನ ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇರಲ್ಲ. ಈಗ ಅನುದಾನ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಶಾಸಕರ ಹತ್ರ ಅಷ್ಟು ಡೀಪಾಗಿ ಹೋಗಿಲ್ಲ. ಶಾಸಕರು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು, ನಾನು ಯಾವುದೇ ಯಾರು ತೀರ್ಮಾನ ಮಾಡಬೇಕು, ಯಾರು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೊಂದಲದಲ್ಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು, ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ, ಈ ಸರಿನೂ ಅವರಿಗೆ ಸಪೋರ್ಟ್ ಮಾಡೋಣ, ಅವರೊಂದು ಸರಿ ಗೆದ್ದು ಬೀಳಲಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ತಗೊಳ್ಳದೆ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿದ್ದಂಥ ಕಾಡಹಳ್ಳಿ ನಾಗರಾಜ್ ಅವರು, ಅವತ್ತಿನ ದಿನ ನನಗೂ ಆತ್ಮೀಯರು, ಈಗಲೂ ನನಗೆ ಆತ್ಮೀಯರವರು, ಸಮೃದ್ಧಿ ಮಂಜುನಾಥ್ ಅವರು ನನ್ನ ಹತ್ರ ಬಂದು ಕೇಳಿಕೊಂಡ್ರು, ನಿಮ್ಮ ಸಹಕಾರ ಬೇಕೇ ಬೇಕು ಅಂತ. ನೀನು ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ, ನೀನು ಹೆಂಗೆ ನಡ್ಕೊಳ್ತೀಯ ಅಂತ ಹೇಳಿದ್ರೆ, ನಾನು ದೇವಸ್ಥಾನಲ್ಲಿ ಬಂದು ಪ್ರಮಾಣ ಮಾಡ್ತೀನಿ, ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರು. ರಾತ್ರಿ 4 ಗಂಟೆಯಲ್ಲಿ ಇದೇ ಕಾಡಹಳ್ಳಿಯಲ್ಲಿ ನಾಗರಾಜ್ ಅವರೇ ಕಾರ್ ಡ್ರೈವರು, ನಾನು, ರಘುಪತಿಯವರು, ಸಮೃದ್ಧಿ ಮಂಜುನಾಥ್ ಅವರು, ಮತ್ತು ಇನ್ನೊಂದು ಕಾರಲ್ಲಿ ಆ ಕಡೆಯಿಂದ ಆನಂದ್ ರೆಡ್ಡಿ ಇವರೆಲ್ಲ ಕಾಡಿಪಾಕ ಹೋದ್ವಿ. ಗಣೇಶನ ಗುಡಿಯಲ್ಲಿ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಸಿದ್ವಿ. ಆವತ್ತಿನ ದಿನ ಅವರು ಮಾತು ಹೇಳಿದ್ರು, ಯಾವುದೇ ನಾನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದರೂ ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನಾನು ಅನುದಾನ ಹಂಚಿಕೆ ಮಾಡ್ತೀನಿ. ಯಾವುದೇ ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತರ್ದಿರ ನಾನು ಯಾವುದೂ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ದೇವಸ್ಥಾನದಲ್ಲಿ ಕಾಡಿಪಾಕಮ್ಮಲ್ಲಿ ಪ್ರಮಾಣ ಮಾಡಿಸ್ಕೊಂಡ್ವಿ. ಆವತ್ತಿನ ದಿನ ನಾನು ಒಂದು ಪ್ರಮಾಣ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು 1 ಪೈಸೆ ನಾನು ಉಪಯೋಗಿಸ್ಕೊಳ್ಳೋದಿಲ್ಲ, ನನ್ನ ಕಾರ್ಗೆ ನಾನೇ ಡೀಸೆಲ್ ಹಾಕ್ಕೊಳ್ತೀನಿ, ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ, ನನ್ನ ದುಡ್ಡನ್ನು ನಾನು ಚುನಾವಣೆ ಮಾಡ್ತೀನಿ ನಾನು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದೀನಿ. ನಾನೇನು ಹೇಳಿದ್ದೀನಿ ಅದನ್ನು ನಾನು ನಡ್ಕೊಂಡಿದ್ದೀನಿ, ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳ್ತೀನಿ. ಅದನ್ನ ಲೆಕ್ಕ ಹಾಕೋಕ್ಕಾಗಲ್ವಲ್ಲ. ಈಗ ನಾನು 10 ಓಟು ಹಾಕ್ಬೋದು, 10,000 ಓಟು ಹಾಕ್ಬೋದು. ನಾನು ಹೇಳ್ತೀನಿ ನೋಡಿ, ನನ್ನ ಹತ್ರ ಸಾವಿರಾರು ಓಟ್ಗಳಿದೆ ಅಂತ ನಾನು ಹೇಳೋಕ್ಕಾಗೋಲ್ಲ, ನಾನು ಏನೂ ಇಲ್ಲ ಅಂತ ನಾನು ಹೇಳೋಕ್ಕೂ ಆಗಲ್ಲ, ನಾನು ಆ ಮಟ್ಟದಲ್ಲಿ ಇಲ್ಲ.
ನನ್ನ ಮೇಲೆ ಅಭಿಮಾನ ಇರೋರು ನನ್ನ ಮಾಡಿ ಓಟ್ ಕೇಳಿದಾಗ ನನ್ನ ಮೇಲೆ ಗೌರವ ಇರೋ ಹಾಕ್ಬೋದು, ಕೆಲವ್ರು ನನ್ನ ಮೇಲೆ ಅಭಿಮಾನ ಇರೋರು ಹಾಕದೇನೂ ಹೋಗ್ಬೋದು. ಮುಳಬಾಗಿಲಲ್ಲಿ ತಮ್ಮದು ಅನ್ನೋದು ಎಷ್ಟಿದೆ ಒಟ್ಟು ಅಂತ ನಾನು ಹಂಗೆ ಹೇಳೋಕ್ಕಾಗಲ್ವಲ್ಲ, ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಇದಾಗಿದ್ದೀನಿ ಅಷ್ಟೇ. ನಿಮ್ಮಿಂದ ಗೆದ್ದಿಲ್ಲ ಅಂತ ಹೇಳ್ಬೋದು. ಯಾರು? ಸಂತೋಷ, ಅದಕ್ಕೂ ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹಾಗೆ ನನ್ನಿಂದ ಗೆದ್ದಿಲ್ಲ, ನನ್ನ ಹತ್ರ ಓಟಿಲ್ಲ, ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಯಾವಾಗ ಮಾಡಿ ನೀವು ನಾನು ಯಾವ ಗೆಲ್ಲಕ್ಕೆ ಮುಂಚೆ ನನ್ನ ಹತ್ರ ಓಟ್ ಇಲ್ಲ, ನನ್ನಿಂದ ಗೆದ್ದಿಲ್ಲ, ನನ್ನನ್ನು ಯಾಕೆ ಬೇಡ್ಕೋಬೇಕು? ಸರ್, ಎಲ್ಲ ಪಕ್ಷದವರು ನಿಮ್ಮ ಹತ್ರ ಸಹಾಯ ಪಡ್ತಿದ್ದಾರೆ, ಎಲ್ಲ ಸೇರಿ ನಿಮ್ಮನ್ನು ಅವಿರೋಧ ಮಾಡೋದಲ್ಲ. ಎಲ್ಲ ಪಕ್ಷದವರು ನಾನು ಹೇಳಿದಾಗಲೇ ಪಕ್ಷಕ್ಕೆಲ್ಲ ನಾನು ವ್ಯಕ್ತಿ ಗೌರವ ಕೊಡ್ತೀನಿ ಅಂತ, ಪಕ್ಷ ಅಂತಲ್ಲ, ವ್ಯಕ್ತಿ ನನ್ನ ವಿಶ್ವಾಸ, ನನ್ನ ಸ್ನೇಹಿತ ಅಂದರೆ ನಾನು ಅವ್ರು ಯಾವ ಪಕ್ಷದಲ್ಲಿದ್ದು ನಾನು ಬೆಂಬಲ ಕೊಡ್ತೀನಿ. ಅದು ಅವ್ರು ತೀರ್ಮಾನ ಮಾಡಬೇಕಾಗಿತ್ತು. ಅವ್ರು ಈಗ ಪಕ್ಷ ಮುಖ್ಯ ಆಗಿರ್ಬೋದು, ನಾನು ಅವ್ರ ಜಾಗದಲ್ಲಿದ್ದರೆ ನಾನು ಈಗಲೂ ಹೇಳ್ತೀನಿ, ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಯಾವುದೇ ಪಕ್ಷದಲ್ಲಿ ನಿಂತಿದ್ರು ಸಹ ನಾನು ಆ ಆನಂದ್ ರೆಡ್ಡಿಗೆ ನಾನು ಗೌರವ ಕೊಡ್ತಿದ್ದೆ. ಅದು ನಿಲ್ಲ ಒಂದು ಪಕ್ಷಕ್ಕಲ್ಲ, ಕೊಡ್ತೀನೋ ಇಲ್ವೋ ಮುಂದಿನ ತೀರ್ಮಾನ ಬೇರೆ. ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಅವ್ರಿಗೆ ಎಲ್ಲ ವಿಷಯದಲ್ಲೂ. ಅದು ನನ್ನ ಸ್ವಂತ ತಮ್ಮ, ನನ್ನ ತಮ್ಮ ಥರ ನಾನು ಅದನ್ನೇನು ನನ್ನ ಅಣ್ಣ ಅಂತ ಇದ್ದೆ, ನಾನು ಅದನ್ನ ತಮ್ಮ ಅಂತ ತಿಳ್ಕೊಂಡಿದ್ದೆ. ನಾನು ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ, ಅದು ಯಾವ ಪಕ್ಷ ಅಂತ ನಾನು ಗೌರವ ಕೊಟ್ಟಿಲ್ಲ. ಓಕೆ, ಥ್ಯಾಂಕ್ ಯು.